ಸೊ ಈಗ ಒಬ್ಬನೇ ಆರೋಪಿ ಅಲ್ಲ ಮತ್ತು ಆ ಜಾಗದಲ್ಲಿ ಕ್ರೈಮ್ ನಡೆದಿಲ್ಲ, ಬಾಡಿ ತಂದಲ್ಲಿ ಹಾಕಿ ಡಿಸ್ಕಾರ್ಡ್ ಮಾಡ್ತೀರಿ ನೀವು? ಮಣ್ಣು ಸಿಕ್ತು ಅಂತ ಸೀನ್ ಆಫ್ ಅಕ್ರೆನ್ಸ್ ಪ್ರೂವ್ ಮಾಡಬೇಕಾಯ್ತು. ಮಣ್ಣು ಅವಳ ಇದರಲ್ಲಿ ವೆಜೈನಲ್ ಸ್ಮಿಯರಲ್ಲಿ ಮಣ್ಣು ಸಿಕ್ತು ಅಂತ ಹೇಳಿದರು. ಆಮೇಲೆ ರಿಪೋರ್ಟಲ್ಲಿ ಆಗೇ ಇತ್ತು. ಬೈ ದ ಟೈಮ್ ದೇ ಹ್ಯಾವ್ ಆಲ್ರೆಡಿ ಸೆಂಟ್ ಟು ಇದು ಎಕ್ಸಾಮಿನೇಷನಿಗೆ ಕಳಿಸ್ಕೊಡ್ತೀವಿ FSLಗೆ ಥ್ರೂ ಲೋಕಲ್ ಪೊಲೀಸ್. ಮಣ್ಣು ಸಿಕ್ತು ಅಂತ ಹೇಳಿ ಅವರು ಹೇಳಿದರು. ರಿಪೋರ್ಟಲ್ಲಿ ಇದೆ ದ ಮಡ್ ಪಾರ್ಟಿಕಲ್ಸ್ ಟ್ರೇಸ್ಡ್ ಅಂತ. ನೋಡೋಣ ಅಂತೇಳಿ ನಾವೇನು ಮಾಡಿದ್ವಿ, ಲೋಕಲಲ್ಲಿ ಮಡ್ಡನ್ನು ಕಲೆಕ್ಟ್ ಮಾಡಿ ಅವಳು ಬಾಡಿ ಬಿದ್ದಿತ್ತು ಅಂತ ಹೇಳುವ ಜಾಗ ಏನಿದೆ ನಾವು ಯಾರು ನೋಡಿಲ್ಲ ಫೋಟೋದಲ್ಲಿ, ಮತ್ತು ಅವ್ರು ಹೇಳೋದಿಲ್ಲ. ಅಲ್ಲಿ ಸ್ಯಾಂಪಲ್ ಮಡ್ಡನ್ನು ತೆಗೆದುಕೊಂಡು ಮತ್ತೆ ಫಸ್ಟಿಗೆ ನಾವು ಕಳಿಸ್ಕೊಟ್ವಿ. ಸ್ಯಾಂಪಲ್ ಮಡ್ ಮಾತ್ರ ನಾವು ತಗೊಂಡ್ವಿ. ವೆಜೈನಲ್ ಜೊತೆಗೆ ಸ್ಮಿಯಲ್ ಜೊತೆಗೆ ಮಿಕ್ಸ್ ಆದಂಥ ಮಡ್ಡು ಆಲ್ರೆಡಿ ಇಟ್ ವಾಸ್ ಸೆಂಟ್ ಟು ದಿ FSL. ಸೊ ಕಂಪೇರ್ ವಿತ್ ಇಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ದಿ ಒಪಿನಿಯನ್. ಸೊ ಒಪಿನಿಯನ್ ಏನು ಬಂತು, ಟ್ರೇಸ್ಡ್ ಅಂತ ಬಂತು. ಸೊ ದಟ್ ಎರಡು ಮಣ್ಣು ಒಂದೇ, ಹೌದು ಮಣ್ಣು ಒಂದೇ, ಎರಡು ಮಣ್ಣು ಒಂದೇ ಅಂತ ಬಂತು. ಸೊ ಅವಾಗ ಏನಾಯಿತು, ಅಫೆನ್ಸ್ ಇಲ್ಲಿ ಆಗಿದೆ ಅಂತ. ಓಕೆ, ಈ ಸೈಂಟಿಫಿಕಲಿ ಇಟ್ ಇಸ್ ಪ್ರೂವ್. ಒಬ್ಬರಿಗಿಂತ ಹೆಚ್ಚಿಗೆ ಜನ ಸೇರ್ಕೊಂಡು ಇಲ್ಲಿ ಇವಳು ಯಾರು ದಿಸ್ ರಶ್ಮಿ 376ಗೆ ಒಪಿನಿಯನ್ ಕೊಡಬೇಕಾದಂತಹ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಎಸ್ಪೆಷಲಿ ಅವ್ರೇನು ಹೇಳಿ 2 ಫಿಂಗರ್ಸ್ ಅಷ್ಟೇ ಪೆಲಿಟರ್ ಆಗಿದೆ. ಅಲ್ಲಿ ಅವಳಿಗೆ ಇದು ವೆಜೈನಾ ವಾಸ್ ನಾಟ್ ಓಪನ್ಡ್ ಅಟ್ ದಿ ಟೈಮ್ ಆಫ್ ಡೆತ್ ಅಂತ ಹೇಳಿದ್ರಿಂದ 3-4 ಜನ ಕಂಟಿನ್ಯೂಸ್ಗೆ ರೇಪ್ ಮಾಡಿದರೆ ಇರೆಗ್ಯುಲರ್ಲಿ ಆ್ಯಂಡ್ ಇಟ್ ವಿಲ್ ಬಿ ಓಪನ್ಡ್ ಮೋರ್ ದ್ಯಾನ್ ಐ ಮೀನ್ ದಿ ಒರಿಜಿನಲ್ ಅಂದರೆ ಅಷ್ಟು ಮಾತ್ರ ಸಾಕ ಸರ್ ಒಬ್ಬನೇ ಮಾಡಿದ್ದು ಅಂತ ನಿರ್ಧಾರ ಮಾಡಿ? ಈಗ ನೋಡಿ, ಈಗ ಸೆಕ್ಷುವಲ್ ಮೆಂಟಾಲಿಟಿ ಹೆಂಗಾಗುತ್ತೆ ಅಂತ ಹೇಳಿದರೆ, ಈಗ ಅವಾಗ ಮ್ಯಾನ್ ವಿಲ್ ಬಿ ಟರ್ನ್ಸ್ ಆರೋಗೆಂಟ್ ಟು ಸಮ್ ಎಕ್ಸ್ಟೆಂಟ್. ಮೇ ಬಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕರೆ ಇಟ್ ಇಸ್ ಓಕೆ, ಮತ್ತೆ ಅಗೇನ್ ಈ ಮೇ ಬಿ ಟ್ರೈಡ್, ಅಲ್ಲಿ ಅವಕಾಶ ಇದೆ, ಕತ್ಲಿದೆ, ಮತ್ತು ಯಾರು ಟ್ರೇಸ್ ಆಗಲ್ಲ ಅಂತ ಡೆಡ್ ಬಾಡಿ ಪ್ಲೇಸಲ್ಲಿ ಒನ್ ಮ್ಯಾನ್ ಕ್ಯಾನ್ ಟ್ರೈ ಸೆವರಲ್ ಟೈಮ್ಸ್ ಆರ್ ಸೆವರಲ್ ಪರ್ಸನ್ ಕ್ಯಾನ್ ಟ್ರೈ ಎ ಸಿಂಗಲ್ ಟೈಮ್. ಆಗ ಸೆವರಲ್ ಟೈಮ್ ಇಂಟರ್ಕೋರ್ಸ್ ಆದಾಗ ಆಟೋಮೆಟಿಕಲಿ ವೆಜೈನಲ್ ರೀಜನ್ ಏನಿದೆ ದಟ್ ಮೇ ಬಿ ಡ್ಯಾಮೇಜ್ಡ್ ಆ್ಯಂಡ್ ಇಟ್ ಮೇ ಬಿ ಇರೆಗ್ಯುಲರ್ಲಿ ಓಪನ್ಡ್, ಬಟ್ ಅವೈಲಬಿಲಿಟಿ ಆಫ್ ಎವಿಡೆನ್ಸ್ ವಿಲ್ ಬಿ ಮೋರ್ ಅಟ್ ದಟ್ ಟೈಮ್.